ದೇವನಹಳ್ಳಿ ಪಟ್ಟಣದ ಪುಟ್ಟಪ್ಪನಗುಡಿ ಬೀದಿಯಲ್ಲಿರುವ ಮಾರಮ್ಮ ದೇವಿಯವರ ದೇವಾಲಯದಲ್ಲಿ ಮಾರಮ್ಮ, ಗಂಗಮ್ಮ, ದೊಡ್ಡಮ್ಮ ಮತ್ತು ಕಾಳಿಕಮ್ಮ ದೇವಿಯವರ ಜಾತ್ರಾ ಮಹೋತ್ಸವ ಅಪಾರ ಭಕ್ತಾದಿಗಳ ನಡುವೆ ಅದ್ದೂರಿಯಾಗಿ ನೆರವೇರಿತು. ಜಾತ್ರಾ ಮಹೋತ್ಸವದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಅನಂತಕುಮಾರಿ ಚಿನ್ನಪ್ಪ ಮಾತನಾಡಿ, 14ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಈ ಭಾಗದ ಮುತ್ತೈದೆಯರು ದೇವಿಗೆ 3 ದಿನಗಳ ಕಾಲ ಪೂಜೆ ಸಲ್ಲಿಸಿ ಜಾತ್ರಾ ಮಹೋತ್ಸವಕ್ಕೆ ಕಳೆ ತಂದಿದ್ದಾರೆ. ದೇವಿ ಸಕಲರಿಗೆ ಒಳಿತನ ಮಾಡಿ ಕಾಲ ಕಾಲಕ್ಕೆ ಮಳೆ ಬೆಳೆ ಆಗಲಿ, ಬರಗಾಲ ಬಾರದಂತೆ ದೇವಿ ಕಾಪಾಡಲಿ ಅಂತ ತಿಳಿಸಿದ್ರು. ತಾಯಿಯ ಒಂದು ಸಾನ್ನಿಧ್ಯದಲ್ಲಿ ಸೋಮವಾರದಂದು ಅಮ್ಮನವ್ರನ್ನೆಲ್ಲ ತಂದು ಇಲ್ಲಿ ಪೂಜೆಗೆ ಇಟ್ಟು ಎಲ್ಲರೂ ಇಲ್ಲಿನ ಈ ಭಾಗದ ಎಲ್ಲ ನಾಯಕರು ಮತ್ತೆ ನಮ್ಮ ಈ ಭಾಗದ ಲೀಡರ್ಗಳು ಯಾರ್ಯಾರಿದ್ದಾರೆ ಎಲ್ಲರೂ ಸೇರಿ, ಮಹಿಳೆಯರು ಕೂಡ ಸೇರಿ ಅದ್ದೂರಿಯಾಗಿ ಈ ಜಾತ್ರೆಯನ್ನು ಹಮ್ಮಿಕೊಂಡಿರ್ತೇವೆ. ಆ ನಿಟ್ಟಿನಲ್ಲಿ ಇಲ್ಲಿ ಕೂಡ ನಮ್ಮ ದೇವಸ್ಥಾನದ ಮುಖ್ಯ ಅರ್ಚಕರಾದ ನಮ್ಮ ಅನಂತ ಪದ್ಮನಾಭಾಚಾರಿಯವರು ಅವರು ಕೂಡ ಇಲ್ಲಿ ಪೂಜೆಗಳನ್ನ ಅತ್ಯಂತ ಅದ್ದೂರಿಯಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಹಾಗೆಯೇ ಇಲ್ಲಿನ ಮುಖಂಡರಾದ ಮುನ್ರಾಜು ಅವರಾಗಿರ್ಬೋದು, ಮತ್ತೆ ಚಿನ್ನಪ್ಪ ಅವರಾಗಿರ್ಬೋದು, ಮಂಜುನಾಥ್ ಆಗಿರ್ಬೋದು, ರವಿ ಆಗಿರ್ಬೋದು, ಮತ್ತೆ ಈ ಭಾಗದ ಇಲ್ಲಿ ನಮ್ಮ ಮತ್ತೋರ್ವ ನಾಯಕರ ಹಲವಾರು ಇಲ್ಲಿ ಇರ್ತಕ್ಕಂಥ ಗೋಪಾಲ್ ಅವರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಎಲ್ಲ ಕಾಳಜಿ ವಹಿಸಿ ಅದ್ದೂರಿಯಾಗಿ ಮಾರಿಕಂಬ ಜಾತ್ರೆಯನ್ನ ಹಮ್ಮಿಕೊಂಡಿರ್ತಾರೆ. ಮಹಿಳೆಯರು ಕೂಡ ಏನಿದೆ ನಮ್ಮ ಆ ಕಾಲದ ಸಂಪ್ರದಾಯದಂತೆ ಆಭರಣಗಳನ್ನು ತೊಟ್ಟು, ವಸ್ತ್ರಗಳನ್ನು ತೊಟ್ಟು ಅಮ್ಮನವರಿಗೆ ದೀಪ ಅಲಂಕಾರ ಮಾಡಿ ಅಮ್ಮನವರಿಗೆ ಬೆಳಗೋದ್ರ ಮುಖಾಂತರ ನಮ್ಮ ಸಂಪ್ರದಾಯವನ್ನ ಉಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಮಾರಿಕಂಬ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಯಾರೆಲ್ಲ ಜಾತ್ರೆಗೆ ಬಂದಿದ್ದಾರೆ ಭಕ್ತಾದಿಗಳೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಎಲ್ಲರ ಪರವಾಗಿ ಕೂಡ ಅಮ್ಮನವ್ರ ಹತ್ರ ಕೇಳ್ಕೊಂತೀನಿ. ಸರ್ವೇ ಜನ ಸುಖಿನೋ ಭವ ಅಂತ ಹೇಳ್ತಾ